ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕೃಷಿ ಪದ್ಧತಿ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪೀಠಿಕೆ. ಕೃಷಿಯು ಅತ್ಯಂತ ಮಹತ್ವದ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಇದು ಅರಣ್ಯ, ಮೀನುಗಾರಿಕೆ, ಜಾನುವಾರು ಮತ್ತು ಮುಖ್ಯವಾಗಿ ಬೆಳೆ ಉತ್ಪಾದನೆ ಒಳಗೊಂಡಿದೆ. ಕೃಷಿ ಕ್ಷೇತ್ರವು ಪ್ರಪಂಚದಾದ್ಯಂತ ದೊಡ್ಡ ಉದ್ಯೋಗವಾಗಿದ್ದಲ್ಲಿ ಒಂದಾಗಿದೆ. ಮುಖ್ಯವಾಗಿ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ರಾಷ್ಟ್ರಗಳಲ್ಲಿ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ತಮ್ಮ ಜೀವನೋಪಾಯಕ್ಕಾಗಿ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿದ್ದಾರೆ. ಇದು ನಮ್ಮ ದೈನಂದಿನ ಆಹಾರ, ತರಕಾರಿಗಳು, ಹಣ್ಣುಗಳು, ಮಸಾಲೆಗಳು ಇತ್ಯಾದಿಗಳನ್ನು ಒದಗಿಸಲು ಚಟುವಟಿಕೆಯಾಗಿದೆ. ಕೃಷಿ ಎಂದರೆ ಮುಖ್ಯವಾಗಿ ಬೆಳೆಗಳನ್ನು ಬೆಳೆಯುವುದು ಮತ್ತು ಪ್ರಾಣಿಗಳನ್ನು ಸಾಕುವುದು. ಇಂದಿನ ಕಾಲದಲ್ಲಿ ಕೃಷಿಯನ್ನು ಬೆಳೆಗಳ ಉತ್ಪಾದನೆಗೆ ಮಾತ್ರ ಸೀಮಿತವಾಗಿಡುವುದು. ಇದು ಪಶುಸಂಗೋಪನೆ, ಹಾಲು ಉತ್ಪಾದನೆ ಇತ್ಯಾದಿಗಳನ್ನು ಒಳಗೊಂಡಿರುವ ಹೆಚ್ಚು ದೊಡ್ಡ ಪ್ರದೇಶವಾಗಿದೆ ಭಾರತ. ಹಾಗೆ ವಿಷಯದ ವಿವರಣೆ ನೋಡೋಣ. ವಿಷಯದ ವಿವರಣೆ: ಕೃಷಿ ಭಾರತದ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭಾರತವು ಹೆಚ್ಚಾಗಿ ಕೃಷಿ ಕ್ಷೇತ್ರವನ್ನು ಅವಲಂಬಿದೆ. ಇದಲ್ಲದೆ ಕೃಷಿಯು ಕೆಲವು ಜೀವನೋಪಾಯದ ಸಾಧನವಲ್ಲ, ಆದರೆ ಭಾರತದಲ್ಲಿ ಜೀವನ ವಿಧಾನವಾಗಿದೆ. ಕೃಷಿ ಎಂಬ ಪದವು ಲ್ಯಾಟಿನ್ ಪದ ಅಗೆರ್ನಿಂದ ಬಂದಿದೆ. ಇದರರ್ಥ ಕ್ಷೇತ್ರ ಮತ್ತು ಸಂಸ್ಕೃತ ಅಂದರೆ ಕೃಷಿ. ಕೃಷಿಯು ಮೂಲತಃ ಬೆಳೆಗಳು ಮತ್ತು ಜಾನುವಾರು ಉತ್ಪನ್ನಗಳ ಕೃಷಿ ಮತ್ತು ಉತ್ಪಾದನೆಯಲ್ಲಿ ಒಳಗೊಂಡಿರುತ್ತದೆ. ನಮ್ಮ ದೇಶವು ಕೃಷಿ ಪ್ರಧಾನ ದೇಶವಾಗಿದೆ ಮತ್ತು ಕೃಷಿಯೇ ನಮ್ಮ ದೇಶದ ಆರ್ಥಿಕತೆಯ ಅಡಿಪಾಯವಾಗಿದೆ. ನಮ್ಮ ದೇಶದಲ್ಲಿ ಕೃಷಿಯು ಎಂದರೆ ಕೇವಲ ಬೇಸಾಯವಲ್ಲ, ಅದು ಬದುಕುವ ಕಲೆ. ಇಡೀ ದೇಶ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಕೃಷಿಯಿಂದ ಮಾತ್ರ ಜನರು ಹಸಿವು ನೀಗುತ್ತದೆ. ಉಪಸಂಹಾರ: ಕೊನೆಯದಾಗಿ, ಕೃಷಿ ಭಾರತೀಯರ ಬೆನ್ನೆಲುಬು. ಕೃಷಿಕರು ನಮ್ಮ ಹಸಿವನ್ನು ನೀಗಿಸುವುದು ಅಷ್ಟೇ ಅಲ್ಲದೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಆಗಿದ್ದಾರೆ. ಕೃಷಿಯನ್ನು ಕಾಪಾಡುವಂಥ ಯೋಜನೆಯನ್ನು ರೂಪಿಸಿ ಕೃಷಿಯನ್ನು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಸಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿಗೆ ಕೃಷಿ ಪದ್ಧತಿ ಬಗ್ಗೆ ಪ್ರಬಂಧದ ವಿಡಿಯೋ ಎಂಡ್ ಆಗುತ್ತೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.